ರಾಜಸ್ಥಾನದ ಜಲಾವರ್ನಲ್ಲಿ ಮಹಾಘೋರ ದುರಂತ ನಡೆದುಬಿಟ್ಟಿದೆ. ಸರ್ಕಾರಿ ಶಾಲಾ ಕಟ್ಟಡ ಮೇಲ್ಚಾವಣಿ ಕುಸಿದು ಈ ಅವಘಡ ಆಗಿದೆ. ಅರಳುವ ಮೊದಲೇ ಬದುಕನ್ನು ಮುಗಿಸಿದ್ದಾರೆ ಶಾಲಾ ಮಕ್ಕಳು. 7 ಮಕ್ಕಳು ಜೀವಂತ ಸಮಾಧಿಯಾಗಿಬಿಟ್ಟಿದ್ದಾರೆ. 9 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. ಇಂದು ಬೆಳಗ್ಗೆ ತರಗತಿಯಲ್ಲಿ ಕುಳಿತಿದ್ದಾಗ ಮೇಲ್ಚಾವಣಿ ಕುಸಿದು ಬಿಟ್ಟಿದೆ. ಅವಶೇಷಗಳಡಿ ಸಿಲುಕಿದ ಮಕ್ಕಳನ್ನು ಗ್ರಾಮಸ್ಥರು ರಕ್ಷಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕ್ರಿಮಿನಲ್ ನಿರ್ಲಕ್ಷ್ಯಕ್ಕಾಗಿ 5 ಶಿಕ್ಷಕರನ್ನ ಅಮಾನತು ಮಾಡಿದ್ದಾರೆ. ಘಟನೆಯ ಹೊಣೆ ಹೊತ್ಕೊಂಡಿದ್ದಾರೆ ಶಿಕ್ಷಣ ಸಚಿವ. ಬೆಳಗ್ಗೆ ಎಲ್ಲ ಮಕ್ಕಳು ಪ್ರಾರ್ಥನೆಗಾಗಿ ಒಟ್ಟುಗೂಡಿದ್ರು. ಆದರೆ ಮಳೆ ಇದ್ದ ಕಾರಣ ಶಾಲಾ ಕೊಠಡಿಯಲ್ಲಿ ಕೂರಿಸಲಾಯಿತು. ಇದಾದ ಕೆಲವೇ ಕ್ಷಣಗಳಲ್ಲಿ ಕುಸಿದ ಕೊಠಡಿಯ ಚಾವಣಿ ಕುಸಿದಾಗ ಕೋಣೆಯಲ್ಲಿ 35 ಮಕ್ಕಳಿದ್ರು. ಶಿಕ್ಷಕರು ಕೊಠಡಿಯ ಹೊರಗೆ ನಿಂತಿದ್ರಿಂದ ಅವರು ಬಚಾವಾಗಿಬಿಟ್ಟಿದ್ದಾರೆ. ನೋಡಿ ಯಾಕೆ ಈ ನಿರ್ಲಕ್ಷ್ಯ ಆಯಿತು ಅಂತ ಹೇಳಿದ್ರೆ, ಮಕ್ಕಳೆಲ್ಲ ಕೊಠಡಿಯಲ್ಲಿ ಕುಳಿತಿದ್ದಾಗ ಚಾವಣಿ ಕಿತ್ತು ಬೀಳ್ತಾ ಇತ್ತು. ಆಗ ಬಾಲಕಿಯೊಬ್ಬಳು ಹೊರಗೆ ಹೋಗಿ ಶಿಕ್ಷಕರಿಗೆ ಹೇಳ್ತಾಳೆ. ಆಗ ತಿಂಡಿ ತಿಂತಾ ಇದ್ರಂತೆ ಈ ಶಿಕ್ಷಕರು. ಬಾಲಕಿ ಮಾತನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಹೋಗಿ ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವಂತೆ ಬಾಲಕರಿಗೆ ಗದರಿ ಬಿಡ್ತಾರೆ. ನೋಡಿ ಅವ್ರದ್ದೇ ಬೇಜವಾಬ್ದಾರಿ. ಇದಾದ ಕೆಲ ಕ್ಷಣಗಳಲ್ಲೇ ಇಡೀ ಮೇಲ್ಚಾವಣಿ ಕುಸಿದು ಬೀಳುತ್ತೆ. 3 ದಿನಗಳ ಹಿಂದೆ 10 ದಿನಗಳ ಶಾಲಾ ರಜೆಯನ್ನು ರದ್ದುಪಡಿಸಲಾಗಿತ್ತು. ಶಾಲೆಗೆ 10 ದಿನ ರಜೆ ಕೊಟ್ಟಿದ್ರೆ 7 ಮಕ್ಕಳು ಸಾಯ್ತಾ ಇರಲಿಲ್ಲ. ಕೇವಲ 1 ದಿನ ರಜೆ ಕೊಟ್ಟು ಮತ್ತೆ ಶಾಲೆ ಓಪನ್ ಮಾಡಿದರು. ಶಿಥಿಲಗೊಂಡ ಕಟ್ಟಡಗಳ ಪಟ್ಟಿಯಲ್ಲಿ ಈ ಶಾಲೆ ಹೆಸರೇ ಇಲ್ಲ. ಶಿಥಿಲ ಕಟ್ಟಡಗಳ ಶಾಲೆ ಮುಚ್ಚುವಂತೆ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಆದರೆ ಶಿಥಿಲಗೊಂಡ ಕಟ್ಟಡಗಳ ಪಟ್ಟಿಯಲ್ಲಿ ಈ ಶಾಲೆನೇ ಇರಲಿಲ್ಲ. ನಿಜಕ್ಕೂ ದುರಂತ ಇದು. ಆ ಶಾಲೆಯ ಶಿಕ್ಷಕರೇ ಈ ಸಾವುಗಳಿಗೆ ನೇರವಾದಂಥ ಕಾರಣ. ಹೋಗಿ ಹೇಳ್ತಾರೆ ಆ ಬಾಲಕರು ಹೋಗಿ ಹೇಳ್ತಾರೆ, ಬೀಳ್ತಾ ಇದೆ, ಸ್ವಲ್ಪ ಬೀಳ್ತಾ ಇದೆ, ಬಂದು ನೋಡಿ ಅಂತ ಅವನಿಗೆ ಉಗಿದು ಕಳಿಸ್ತಾರೆ. ಆದರೆ ಈಗ ಅವಘಡ ಆಗಿಬಿಟ್ಟಿದೆ. किसी बच्चे ने बोला सर कंकर गिर रहे, तो उन्होंने कहा कुछ नहीं गिर रहा है। तो फिर एकदम से बिल्डिंग गिरने लगी और हम तो बाहर निकल आए और वो अंदर ही रह गए। बेटा उस वक्त तो आप लोग क्या कर रहे थे? सर हम झाड़ू निकाल रहे थे कमरे का। हाँ। कितने के बच्चे होंगे उस वक्त? 30।